ಬೆಂಗಳೂರು ಮಹಾನಗರ ಜನತಾದಳದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರವೂ ಸಹ ಒಂದು. ಇದು ಪ್ರಮುಖವಾದ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮ್ಮ ಮೊದಲಿಂದಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಾರ್ಪೊರೇಷನ್ ಮತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬರುವಂತ ಕ್ಷೇತ್ರ. ಇತ್ತೀಚೆಗೆ ಸ್ವಲ್ಪ ಹಿನ್ನಡೆ ಆಗಿದ್ರು ಸಹ ಪಕ್ಷದ ಸಂಘಟನೆ ಕುಂಠಿತವಾಗಿರೋದ್ರಿಂದ ಅಲ್ಲಿ ಪಕ್ಷದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿರೋದ್ರಿಂದ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಮತ್ತೆ ಬಹಳ ಹಿರಿಯರು ಮತ್ತೆ ಪಕ್ಷದ ಕಮಿಟ್ಮೆಂಟ್ ಇರುವಂತ ಚಂದ್ರಶೇಖರ್ ಅವರು ವಿದ್ಯಾರ್ಥಿ ಜನತಾದಳದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹ ಇಡೀ ರಾಜ್ಯ ಸುತ್ತಿ ಪಕ್ಷ ಸಂಘಟನೆ ಮಾಡಿದಂತ ಅನುಭವ ಇರುವಂತವ್ರು ಮತ್ತು ಬಹಳ ಕ್ಷೇತ್ರದ ಒಡನಾಟ ಇಟ್ಕೊಂಡಿರುವಂತವ್ರನ್ನ ಇವತ್ತು ಸ್ಥಳೀಯ ಮುಖಂಡರಾದ್ರಿಂದ ನಮ್ಮ ಬೆಂಗಳೂರು ಮಹಾನಗರ ಜನತಾದಳ ಅಧ್ಯಕ್ಷರಾದ ರಮೇಶ್ ಗೌಡ್ರವರು ಅವರನ್ನ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತೇವೆ. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಿ ಯಶಸ್ವಿ ಅಧ್ಯಕ್ಷರಾಗಲಿ ಅಂತೇಳಿ ಅವರಿಗೆ ಶುಭ ಹಾರೈಸ್ತೇನೆ. ಅವರಿಗೆ ವಂದನೆಗಳು. ಪಕ್ಷ ಸಂಘಟನೆ ಬಿಬಿಎಂಪಿ ಚುನಾವಣೆ ಬರ್ತಿದೆ, ಚಾಲೆಂಜಿಂಗ್ ದೇವೇಗೌಡರು ಮಾರ್ಗದರ್ಶನ, ಕುಮಾರಣ್ಣ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರಂತ ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರ ಕಟ್ಟ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಯುವಕರನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಅದನ್ನ ನನ್ನನ್ನು ಗುರುಸ್ಬಿಟ್ಟು ಇವತ್ತು ನೂತನವಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಖಂಡಿತ ಪ್ರಾಮಾಣಿಕವಾಗಿ ಪಕ್ಷ ಉಳಿಸೋಂಥ ಕೆಲಸ, ಸದಸ್ಯತ್ವ ನೋಂದಣಿಯನ್ನ ಮಾಡ್ತೀನಿ. ಆಮೇಲೆ ಕಾರ್ಯಕ್ರಮವನ್ನು ದೊಡ್ಡದಾಗಿ ಯಶಸ್ವಿಯಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನಗೆ ಕಾರ್ಯಾಧ್ಯಕ್ಷರನ್ನ ಆಮೇಲೆ ವಾರ್ಡ್ ಅಧ್ಯಕ್ಷರನ್ನೆಲ್ಲ ನೇಮಕಾತಿ ಮಾಡ್ಕೊಂಡು ಸಂಘಟನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಬಿಎಂಪಿ ಪ್ರಥಮ ಚುನಾವಣೆ ಖಂಡಿತ ಎದುರಿಸೋ ಶಕ್ತಿ ಹೆಬ್ಬಾಳ ವಿಧಾನಸಭೆಯಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇದ್ದಾರೆ. ಅದನ್ನ ತಗೊಂಡು ಹೋಗುವಂತ ನಾಯಕರುಗಳು ಇನ್ನು ಹುಟ್ಟಾಕ್ತಿವಿ. ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ. ಕಳೆದ ಬಾರಿ ಏನು ಬಿಬಿಎಂಪಿ ಡೆಪ್ಟಿ ಮೇಯರ್ ಆನಂದವ್ರಿಗೆ ನಾನು ಟಿಕೆಟ್ ಬಿಟ್ಕೊಟ್ಟಿದ್ದೆ. ಈ ಬಾರಿ ನಾನು ಆಸ್ಪರೆಂಟ್ಸ್ ಇದ್ದೀನಿ. ಖಂಡಿತ ಕೈಗಾರಿಕಾ ಸಚಿವರಾಗಿದ್ದಾರೆ, ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕುಮಾರಣ್ಣವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಬಾರಿ ಹೆಬ್ಬಾಳದಲ್ಲಿ ಖಂಡಿತ 100%. ಒಂದು 3 ತಗೊಂಡೇ ಬರ್ತೀವಿ. 7 ವಿಧಾನಸಭಾ ಕ್ಷೇತ್ರ ಇದೆ, ಅದರಲ್ಲಿ ವಾರ್ಡ್ ಇದೆ. 3 ಖಂಡಿತ ಯಶಸ್ಸಾಗ್ತೀವಿ ಅನ್ನೋ ನಂಬಿಕೆ ಇದೆ. ಸರ್ ಚಂದ್ರಶೇಖರ್ ಅಂತ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ.